ಅಲ್ಲ ಆನಂದ್, ಅವನು ಅಷ್ಟೊತ್ತವರೆಗೂ ಆಫೀಸಲ್ಲೇ ಇದ್ನಾ? ಅವನೆಲ್ಲ ಅಷ್ಟೊತ್ತು ನೀನು ನಂಗೆ ಫೋನ್ ಮಾಡಿದ್ದಲ್ಲ, ಅದಾಗ ಒಂದು 5 ನಿಮಿಷಕ್ಕೆ ಮನೆಯಿಂದ ಫೋನ್ ಬಂತು. ಪಪ್ಪ ನಾವಿನ್ನೂ ಊಟ ಮಾಡಿಲ್ಲ, ಬೇಗ ಬಾ ಅಂತ ಓಡೋದ. ಏನು ಗೊತ್ತಾ ಚಿನ್ನ, ಮಕ್ಕಳು ಮಾಡಿರಲ್ಲ, ಅದಕ್ಕೆ ಮಾಡಿರ್ತಾರೆ, ಗುಡುಗುಡು ಅಂತ ಓಡ್ರ. ಏನು ನಗ್ತಾ ಇದೆಯಾ? ಅವನು ಓಡೋದ, ನಾವು ತಗ್ಲಾಕೊಂಡ್ವಿ. ಹೋಗೋವಾಗ ಏನು ಹೇಳ್ಬಿಟ್ಟು ಹೋಗ್ತಾನೆ ಗೊತ್ತಾ ಚಿನ್ನ? ಕೆಲಸ ಎಲ್ಲ ಮುಗಿಸಿ ಅವನಿಗೆ ಮೇಲೆ ಹಾಕ್ಬೇಕಂತೆ, ಆಮೇಲೆ ನಾವು ಮನೆಗೆ ಹೊರಡ್ಬೇಕಂತೆ. ನೋಡ್ದ ಹೆಂಗೆ ತಗ್ಲಾಗ್ತಾನೆ? ಹೋಗ್ಲಿ ಬಿಡು, ಫ್ರೆಂಡೇ ತಾನೆ, ಅಷ್ಟೊಂದೆಲ್ಲ ಮನ್ಸಿಗೆ ಹಾಕೋಬೇಡ. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಯಾವತ್ತಿದ್ರೂ ನೀನು ಅವನಿಗೆ ಸಪೋರ್ಟು. ಮತ್ತೆ ಶುರು ಆಯ್ತಾ ನಿಂದು? ಮತ್ತಿನ್ನೇನು, ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದೀನಲ್ಲ, ನನ್ನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಅವನು ಕೆಲಸ ಮಾಡಿದ್ನ ಬೆಳಗಾನ ಅಂತ ಕೇಳ್ತಿಯಲ್ಲ. ಏನಪ್ಪ ಜೆಲಸ್ ಫೀಲ್ ಆಗ್ತಿದ್ಯಾ? ಜಲಸ್ ಅಲ್ಲ, ಉರಿ, ಬರ್ನಿಂಗ್. ಅಲ್ಲ ಆನಂದ್, ಅವನ ಬಗ್ಗೆ ವಿಚಾರಿಸ್ಕೋಬಾರ್ದ ನಾನು? ಅವನ್ನ ವಿಚಾರಿಸ್ಕೊಳ್ಳೋ ತಪ್ಪು ಅಂತ ಹೇಳ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮು ನನ್ನ ಬಗ್ಗೆನೂ ಕಾಳಜಿ ಇರಬೇಕಲ್ವಾ? ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಿದ್ದಾಗೇ ಪಕ್ಕದಲ್ಲಿ ಕೂತ್ಕೊಂಡು ಹೇಗಿತ್ತು ಇವತ್ತು ದಿವಸ ಅಂತ ಮಾತಾಡಿದ್ರೆ ನಮಗೂ ಸ್ವಲ್ಪ ಅದು ಸಮಾಧಾನ ಅಲ್ವಾ? ಸರಿಯಪ್ಪ, ಇನ್ಮೇಲೆ ನೀನು ಈ ಥರ ಲೇಟಾಗಿ ಆಫೀಸಿಂದ ಬಂದಾಗ ಯಾಕೆ ಲೇಟು, ಹೇಗಿತ್ತು ಇವತ್ತು ಕೆಲಸ, ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡು, ಹೀಗೆಲ್ಲ ಹೇಳಿ ನಿನ್ನನ್ನು ಚೆನ್ನಾಗಿ ವಿಚಾರಿಸ್ಕೋತೀನಿ, ಸರಿನಾ? ನಿಜವಾಗ್ಲೂ? ಮುದ್ದು ಮುದ್ದು ಪುಟ್ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಸಿಡ ಸಿಡ ಕೋಪನೆ ಸಿಂಗಾರ, ಬಡ ಬಡ ಮಾತೆಲ್ಲ ಬಂಗಾರ, ಸಾನೆ ಸಂದಾಗವಳೆ ಮಾತಲ್ ಮುತ್ತಿಡ್ತಾಳೆ. ಸರಿ, ಈಗ ಈ ಥರ ಮರ ಹತ್ಸಿದ್ ಸಾಕು, ಕಾಫಿ ಆರೋಗುತ್ತೆ, ತಗೋ ಕುಡಿ. ಬೇಗ ಫ್ರೆಶ್ ಅಪ್ ಆಗ್ಬಾ, ನಾನು ಹೋಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಓಕೆ ಚಿನ್ನ. ಯಾರು? ಯಾರ ಆನಂದ್? ಇದ್ಯಾರು? ಡಾರ್ಲಿಂಗು, ನಿನ್ನ ಡಾರ್ಲಿಂಗು ಟಾರ್ಚರ್ ಕೊಡ್ತಾವಳೆ. ಫೋನ್ ಪಿಕ್ ಮಾಡತ್ತಾನೆ. ಅಯ್ಯೋ, ಅಪ್ಪು ನಿಂತ್ಕೊಳ್ಳು. ಪಪ್ಪಂಗೆ ಅಮ್ಮನ್ ಡೈರಿ ಓದಿ ಅಂತ ಹೇಳಿದ್ರೆ ಓದಲ್ಲ ಅನ್ಸತ್ತೆ. ಏನೋ ಒಂದ್ ಐಡಿಯಾ ಮಾಡ್ಲೇಬೇಕು. ಮಮ್ಮಿ ಬರ್ದಿರೋ ಡೈರಿ ಸಕ್ಕದಾಗಿರುತ್ತೆ, ಏನಾದ್ರು ಒಂದ್ಸತಿ ಓದ್ಬಿಟ್ರೆ ಓದ್ತಾನೆ ಇರ್ತಾರೆ ಅವರು. ಹೌದು, ಬಟ್ ಅಮ್ಮನ್ ಡೈರಿನ ಹೇಗ್ ಓಪನ್ ಮಾಡ್ಸೋದು? ಹಾಗಂದ್ರೆ ಒಂದ್ ಕೆಲ್ಸ ಮಾಡೋಣ. ಏನು? ಮಮ್ಮಿ ಡೈರಿನ ಪಪ್ಪನ್ ಬ್ಯಾಗಲ್ಲಿ ಇಟ್ಬೇಡ. ಆಮೇಲೆ ಪಪ್ಪ ಆಫೀಸ್ ಹೋಗ್ತಾರೆ, ಆಮೇಲೆ ಅವ್ರ ಬ್ಯಾಗ್ ನ ತೆಗಿತಾರೆ, ಅವಾಗ ಮಮ್ಮಿ ಡೈರಿ ಇರುತ್ತೆ. ಅವ್ರು ತೆಗ್ ನೋಡಿದಾಗ ಅವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಹೆಂಗ್ ಇಲ್ಲಕ್ ಬಂತು ಅನ್ಬಿಟ್ಟು. ಅವಾಗ ಓದ್ತಾ ಇರ್ತಾರ, ಓದಿ ಹೋಗ್ತಾರೆ. ಈ ಪ್ಲಾನ್ 100% ಸೆಟ್ ಆಗುತ್ತೆ. ವಾ, ಸೂಪರ್ ಐಡಿಯಾ ಅಪ್ಪು. ಬಟ್ ಆದ್ರೆ ಅಮ್ಮಂಗ್ ಗೊತ್ತಾಗ್ಬಿಟ್ರೆ? ಏನ್ ಗೊತ್ತಾಗಲ್ಲ, ಗೊತ್ತಾದ್ರೂ ಆಮೇಲೆ ನೋಡ್ಕೋಣ. ಈಗ ಪ್ಲಾನ್ ಸಕ್ಸಸ್ ಆಗ್ಬೇಕಷ್ಟೇ. ಆದ್ರೆ ಡ್ರಾಯರ್ ಓಪನ್ ಮಾಡಿದ್ರೂ ಗೊತ್ತಾಗತ್ತಲ್ವಾ ಅಪ್ಪು? ಅಯ್ಯೋ, ಪಪ್ಪ ಸಾಯಂಕಾಲ ಬರ್ತಾರಲ್ಲ, ಆಗ ಡೈರಿನ ಎತ್ಕೊಂಡು ವಾಪಸ್ ಅಲ್ಲಿಂದೇ ಇಟ್ಬೇಡ. ಆಮೇಲೆ ನಮ್ಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬೇಡ. ಆದ್ರೆ ಅಪ್ಪು, ನೀನ್ ತುಂಬಾ ಡೇಂಜರ್ ಕಾಣೋ ಅಪ್ಪು. ನಾನು ಟೀಚರ್ ಮಗ, ನನ್ ಡೇಂಜರ್ ಅಲ್ಲ, ಬ್ರಿಲಿಯಂಟ್ ನಾನು. ಹಲೋ, ಸಾಕು, ನಾನು ಟೀಚರ್ ಮಗಳೇ. ಆಯ್ತು, ಸರಿ, ನೀನು ಬ್ರಿಲಿಯಂಟೆ, ನಾನು ಬ್ರಿಲಿಯಂಟೆ. ಈಗ ಬಾ, ಪಪ್ಪ ಆಫೀಸ್ಗೆ ಹೋಗಿದ್ನಿಂತ ಮುಂಚೆ ಅವ್ರ ಬ್ಯಾಗಲ್ಲಿ ಡೈರಿ ಇಟ್ಬೇಡ. ಬಾ.